ಮೊದಲ ವರ್ಷದ ಗ್ರ್ಯಾಂಡ್ ಸ್ಲಾಮ್ ನಡೆದು ಮುಗಿದಿದ್ದು, ಕ್ರಮವಾಗಿ ಎಲಿನಾ ರೈಬಾಕಿನಾ ಹಾಗೂ ಕಾರ್ಲೋಸ್ ಅಲ್ಕರಾಜ್ ಹೆಣ್ಣು ಮಕ್ಕಳ, ಗಂಡು ಮಕ್ಕಳ ಸಿಂಗಲ್ಸ್ ಚಾಂಪಿಯನ್ ಪಟ್ಟವನ್ನು ಪಡೆದರು. ಅಗ್ರ ಶ್ರೇಯಾಂಕಿತೆ ಎರಿನಾ ಸಬಲೆಂಕಾರನ್ನು ಸೋಲಿಸಿದ ಎಲಿನಾ ರೈಬಾಕಿನಾ ಅವರು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಸಿಂಗಲ್ಸ್ನಲ್ಲಿ ಚಾಂಪಿಯನ್ ಆದರು. ಇದು ಅವರ ಎರಡನೆಯ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯಾಗಿದೆ. 2023ರ ಇದೇ ಅಂಕಣದ ಫೈನಲ್ನಲ್ಲಿ ಸಬಲೆಂಕಾ ಕೈಯಲ್ಲಿ ರೈಬಾಕಿನಾ ಸೋತಿದ್ದರು. ಈ ಬಾರಿ ಆ ಸೇಡು ತೀರಿಸಿಕೊಂಡ ಅವರು ಮೊದಲ ಬಾರಿಗೆ ಆಸ್ಟ್ರೇಲಿಯನ್ ಚಾಂಪಿಯನ್ ಆದರು. ಅವರು ಈ ಹಿಂದೆ ವಿಂಬಲ್ಡನ್ ಗೆದ್ದಿದ್ದರು. ಸ್ಪೇನ್ನ ಕಾರ್ಲೋಸ್ ಅಲ್ಕರಾಜ್ ಅವರು ಫೈನಲ್ಗೆ ಬಂದರೂ ಕೂಡ ಜಾಕೋವಿಕ್ರಿಗೆ 25ನೇ ಗ್ರ್ಯಾಂಡ್ ಸ್ಲಾಮ್ ಗೆಲ್ಲಲು ಬಿಡಲಿಲ್ಲ. ಈ ಮೂಲಕ ಅಲ್ಕರಾಜ್ ಅವರು ಕೆರಿಯರ್ ಗ್ರ್ಯಾಂಡ್ ಸ್ಲಾಮ್ ಸಾಧನೆಯನ್ನು ಮಾಡಿದರು. ಹಿಂದೆ ವಿಂಬಲ್ಡನ್ 2 ಬಾರಿ, ಫ್ರೆಂಚ್ ಓಪನ್ 2 ಬಾರಿ, USA ಓಪನ್ 2 ಬಾರಿ ಗೆದ್ದಿದ್ದ ಅಲ್ಕರಾಜ್ರಿಗೆ ಇದು 7ನೆಯ ಗ್ರ್ಯಾಂಡ್ ಸ್ಲಾಮ್ ಮತ್ತು ಒಟ್ಟಾರೆಯಾಗಿ 7ನೆಯ ಗ್ರ್ಯಾಂಡ್ ಸ್ಲಾಮ್. ಜೊತೆಗೆ 4 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಜಯಿಸಿದವರ ಸಾಲಿಗೆ ಅವರು ಸೇರಿದರು. ಬೆಲ್ಜಿಯಂನ ಎಲಿಸ್ ಮರ್ಟೆನ್ಸ್, ಚೀನಾದ ಚಾಂಗ್ ಶುಯಿ 4 ವರ್ಷಗಳ ಬಳಿಕ ಅಂಗಣಕ್ಕೆ ಇಳಿದು ಮಹಿಳಾ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡರು. ಕಜಕಸ್ತಾನದ ಅನ್ನಾ ಡ್ಯುನಿಲಿನಾ, ಸೆರ್ಬಿಯಾದ ಅಲೆಕ್ಸಾಂಡ್ರಾ ಕ್ರೂನಿಕ್ ಜೋಡಿ ರನ್ನರ್ ಅಪ್ಸ್ಗೆ ತೃಪ್ತವಾಯಿತು. ಪುರುಷರ ಡಬಲ್ಸ್ನಲ್ಲಿ USAಯ ಕ್ರಿಸ್ಟಿಯನ್ ಹ್ಯಾರಿಸನ್, ಬ್ರಿಟನ್ನಿನ ನೀಲ್ಸ್ ಕಪ್ ಜೋಡಿ ಚಾಂಪಿಯನ್ ಆಯಿತು. ಆಸ್ಟ್ರೇಲಿಯಾದವರೇ ಆದ ಜೇಸನ್ ಕುಬ್ಲರ್, ಮಾರ್ಕ್ ವುಲ್ಮನ್ಸ್ ಜೋಡಿ 2ನೆಯ ಸ್ಥಾನವನ್ನು ಹಿಡಿಯಿತು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮೆಲ್ಬೋರ್ನ್.